ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 9वीं कक्षा हिंदी ಇದೆ. 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ सीखने के प्रतिफल 3 ಕಲಿಕಾ ಫಲ 3 ಗತಿವಿಧಿ 2 ಅಂದ್ರೆ ಚಟುವಟಿಕೆ 2 ಇದರ ಒಂದು ಅಭ್ಯಾಸದಲ್ಲಿರತಕ್ಕಂತ ಪ್ರಶ್ನೆಗಳ ಉತ್ತರಗಳ ವಿಡಿಯೋವನ್ನ ತಂದಿದ್ದೀನಿ. ಇದಕ್ಕಿಂತ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಸಿಗುತ್ತೆ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ. ಆ ಪ್ಲೇ ಲಿಸ್ಟ್ ಅನ್ನ ಲಿಂಕ್ ಮಾಡಿದ್ರೆ ಹಿಂದಿನ ವಿಡಿಯೋ ನೋಡಬಹುದು. ಆಲ್ರೆಡಿ 9ನೇ ತರಗತಿಗೆ ಸಮಾಜ ವಿಜ್ಞಾನದಲ್ಲಿ ಕೂಡ ನಾವು ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ನೋಡಿ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಕಲಿಕಾ ಫಲ 3ರಲ್ಲಿ ಚಟುವಟಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. सो ಈ ಕಲಿಕಾ ಫಲ ಬಂದ್ಬಿಟ್ಟು ಛಾತ್ರ ಸರಳ ಶಬ್ದ और वाक्यों को लिखना सीखेंगे. ವಿದ್ಯಾರ್ಥಿಗಳು ಸರಳವಾದ ಶಬ್ದಗಳನ್ನು ಮತ್ತು ಅದರ ಜೊತೆಗೆ ವಾಕ್ಯಗಳನ್ನು ಸಹಿತ ಬರೆಯೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಲಿತುಕೊಳ್ತಾರೆ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 2 ಚಟುವಟಿಕೆ 2 ಸಾರ್ಥಕ ವಾಕ್ಯ ಬನಾನ. ಸಾರ್ಥಕ ಅಂದ್ರೆ ಅರ್ಥ ಕೊಡ್ತಕ್ಕಂಥ ಸಾರ್ಥಕವಾಗಿರ್ತಕ್ಕಂಥ ವಾಕ್ಯಗಳನ್ನ ರಚಿಸುವುದು. ಅರ್ಥಪೂರ್ಣ ಅಂತ ಕನ್ನಡದಲ್ಲಿ ನಾವು ಏನ್ ಮಾಡಬಹುದು ಹೇಳಬಹುದು. ಅಭ್ಯಾಸ 3.6 ಏನಿದೆ ನೋಡಿ. ಅಭ್ಯಾಸ 3.6ರಲ್ಲಿ अपने बारे में 2-3 ವಾಕ್ಯ ಲಿಖಿಯೇ ಅಂತ ಕೇಳಿದ್ದಾರೆ. अपने बारे में ಅಂದ್ರೆ ಎಸ್, ನಿಮ್ಮ ಬಗ್ಗೆ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 1-2-3 ಆಗಿರ್ತಕ್ಕಂಥ ವಾಕ್ಯಗಳನ್ನ ತಮಗೆ ಹೇಳಲಿಕ್ಕೆ ಬರೀಲಿಕ್ಕೆ ಹೇಳಿದ್ದಾರೆ. ಏನ್ ಬರೀಬಹುದು? ನಾನು ಬರೆದಿದ್ದೀನಿ ಇಲ್ಲಿ. ಫಸ್ಟ್ ಸೆಂಟೆನ್ಸ್, ಮೇರಾ ನಾಮ್ ರೋಹನ್ ಹೇ. ನನ್ನ ಹೆಸರು ರೋಹನ್ ಇದೆ. मैं 9वीं कक्षा में पढ़ता हूँ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುझे ಹಿಂದಿ ಬಹುತ್ ಪಸಂದ್ ಹೇ. ನನಗೆ ಹಿಂದಿ ತುಂಬಾ ಇಷ್ಟವಾದದ್ದು ಅಂತ ನಾನು ಏನ್ ಮಾಡಿದ್ದೀನಿ, ಒಂದು 3 ಲೈನನ್ನು ಬರೆದಿದ್ದೀನಿ. ಸೊ ನಿಮಗೆ ಅನುಕೂಲವಾಗುವ ಹಾಗೆ ತಾವೇನ್ ಮಾಡ್ಬೋದು, ನಿಮ್ಮ ಪರಿಚಯವನ್ನ ಸಹಿತ ಅದರಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನ ಬರೀಬಹುದು. ಅಭ್ಯಾಸ 3.7 ठीक ठीक जोड़ी बनाओ फिर वाक्य बनाकर लिखो. ठीक ठीक ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಜೋಡಿಗಳನ್ನ ಹೊಂದಿಸಿ ಬರಿಬೇಕಿತ್ತು. ಮುಂದೆ ಅದರ ವಾಕ್ಯಗಳನ್ನ ಬರಿಬೇಕಾಗಿತ್ತು. ಸೊ ಆಲ್ರೆಡಿ ಉತ್ತರಗಳನ್ನ ಬರೆದಿದ್ದೀನಿ. ದರ್ಜಿ ಅಂದ್ರೆ ಬಟ್ಟೆ ಹೊಲಿತಕ್ಕಂಥವನು. ಕಪಡೆ ಸೀತಾ ಹೇ, ಬಟ್ಟೆನ ಹೊಲಿತಾನೆ. ಪೋಸ್ಟ್ ಮ್ಯಾನ್, ಎಸ್, ಯಾರು ಅಂಚೆ ಗುಮಾಸ್ತರು ಏನ್ ಮಾಡ್ತಾರೆ, ಚಿಟ್ಟಿಯ ಪೌಂಚಾತಾ ಹೇ, ಪತ್ರಗಳನ್ನ ಮುಟ್ಟಿಸ್ತಾನೆ. ಸಿಪಾಹಿ ಅಂದ್ರೆ ಸೈನಿಕ, ರಕ್ಷಾ ಕರ್ತಾ ಹೇ, ರಕ್ಷಣೆ ಮಾಡ್ತಾನೆ. ಡಾಕ್ಟರ್ ಅಂದ್ರೆ ವೈದ್ಯ, ಇಲಾಜ್ ಕರ್ತಾ ಹೇ ಅಂದ್ರೆ ಶುಶ್ರೂಷೆಯನ್ನ ಮಾಡ್ತಾರೆ. ಡ್ರೈವರ್ ಚಾಲಕರು ಏನ್ ಮಾಡ್ತಾರೆ, ಗಾಡಿ ಚಲಾತಾ ಹೇ, ವಾಹನಗಳನ್ನ ಓಡಿಸ್ತಾರೆ. ಪೊಲೀಸ್ ಅಂದ್ರೆ ಆರಕ್ಷಕರು, ಚೋರೋಂಕೋ ಪಕಡ್ತಾ ಹೇ, ಕಳ್ಳರನ್ನ ಹಿಡಿತಾರೆ. ಇದು ಸರಿಯಾಗಿರ್ತಕ್ಕಂಥ ಜೋಡಿಗಳನ್ನ ನಾನು ಏನ್ ಮಾಡಿದ್ದೀನಿ, ಬರ್ದಿದ್ದೀನಿ. ಎಸ್. ಅಭ್ಯಾಸ 3.8 समय के अनुसार नीचे लिखे वाक्यों को सही क्रम में लिखाए. ನೋಡಿ, ಸಮಯಕ್ಕೆ ಅನುಸಾರವಾಗಿರ್ತಕ್ಕಂಥ ವಾಕ್ಯಗಳು ಏನದಾವೆ ಇಲ್ಲಿ ಮೇಲೆ ಕೆಳಗೆ ಇದ್ದಾವೆ, ಅವುಗಳನ್ನ ಸಹಿ ಕ್ರಮ ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಸಮಯಕ್ಕೆ ಅನುಗುಣವಾಗಿ ಬರಿಬೇಕಿತ್ತು. ಪ್ರಶ್ನೆ ನೋಡುವ. ಇಲ್ಲಿ 6 ವಾಕ್ಯಗಳಂತ ಏನ್ ಮಾಡಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಆಗಿ ಬರ್ತಕ್ಕಂಥದ್ದು ವಾಕ್ಯ ಯಾವ್ದಪ್ಪ ಅಂತಂದ್ರೆ ಮೈ 6 ಬಜೆ ಉಠ್ತಾ ಹೂ. ಇದು ಏನಾಗ್ತದ, ಫಸ್ಟ್ ಆಗಿ ಬರ್ತದ. ಎರಡನೇದು ಸುಬಹ 9 ಬಜೆ ಸ್ಕೂಲ್ ಜಾತಾ ಹೂ. ಸೊ ಬೆಳಿಗ್ಗೆ ಏನ್ ಮಾಡ್ತೀನಿ, 9 ಗಂಟೆಗೆ ಶಾಲೆಗೆ ಹೋಗ್ತೀನಿ ಅನ್ನೋದು ಎರಡನೇ ವಾಕ್ಯ. 5 ಬಜೆ ಸ್ಕೂಲ್ ಸೆ ಲೌಟ್ತಾ ಹೂ. ಸೊ 5 ಗಂಟೆಗೆ ಶಾಲೆಯಿಂದ ಮರಳುತ್ತೀನಿ ಅಂತಕ್ಕಂಥದ್ದು ಮೂರನೇ ವಾಕ್ಯ ಇತ್ತು. ರಾತ್ 9 ಬಜೆ ತಕ್ ಪಡಾಯಿ ಕರ್ತಾ ಹೂ. ಸೊ ರಾತ್ರಿ 9 ಗಂಟೆವರೆಗೆ ಓದ್ತೀನಿ ಅಂತಕ್ಕಂಥದ್ದು ಇತ್ತು. ಆಮೇಲೆ ಕಡೆಗೆ ಬರ್ತಕ್ಕಂಥದ್ದು ರಾತ್ಗೆ 10 ಬಜೆ ಸೋತಾ ಹೂ. ಸೊ ರಾತ್ರಿ 10 ಗಂಟೆಗೆ ನಾನು ಏನ್ ಮಾಡ್ತೀನಿ, ಮಲಗ್ತೀನಿ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದ್ರೆ ಇದು 6ನೇ ವಾಕ್ಯ ಇತ್ತು. ಆಲ್ರೆಡಿ ಅವ್ರು 4ನೇ ವಾಕ್ಯ ಕೊಟ್ಟೇ ಇಲ್ಲ. ಸೊ ಅದಕ್ಕಾಗಿ ನಾನು 4 ಅಂತಾನು ಕೂಡ ಬಳಸಿಲ್ಲ. ತಾವುಗಳು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇಷ್ಟು ಸರಿಯಾಗಿರ್ತಕ್ಕಂಥ ವಾಕ್ಯಗಳು ಇತ್ತು. ಇನ್ನ ಅಭ್ಯಾಸ 3.9 ಅಲ್ಲಿ ಅಪನೆ ಪರಿವಾರ ಕಾ ಪರಿಚಯ ದೀಜಿಯೇ. ಪರಿವಾರ ಅಂದ್ರೆ ಕುಟುಂಬ. ನಿಮ್ಮ ಕುಟುಂಬದ ಪರಿಚಯವನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಉದಾಹರಣೆ ತಗೊಂಡಿದ್ದೀನಿ. ಮೇರಾ ನಾಮ್ ರೋಹನ್ MS है. ನನ್ನ ಹೆಸರು ರೋಹನ್ MS ಇದೆ. ಮೇರೆ ಘರ್ ಮೇ ಕುಲ್ 4 ಲೋಗ್ ರಹತೆ ಹೇ. ನಮ್ಮ ಮನೆಯಲ್ಲಿ ಒಟ್ಟು 4 ಜನರು ವಾಸಿಸುತ್ತಾರೆ. ಮೇರೆ ಪಿತಾಜಿ ಡಾಕ್ಟರ್ ಹೈ. ನನ್ನ ತಂದೆಯವರು ವೈದ್ಯರಾಗಿದ್ದಾರೆ. ಮೇರಿ ಮಾ ಅಧ್ಯಾಪಿಕಾ ಹೇ. ನನ್ನ ತಾಯಿ ಶಿಕ್ಷಕಿಯಾಗಿದ್ದಾಳೆ. ಮೇರಾ ಭಾಯಿ 3री ಕಕ್ಷಾ ಮೇ ಪಡ್ತಾ ಹೇ. ನನ್ನ ಸಹೋದರ 3ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಮೇರಾ ಘರ್ ಧಾರವಾಡ ಕೆ ವಿಜಯನಗರ ಮೇ ಹೇ. ನನ್ನ ಮನೆ ಧಾರವಾಡದ ವಿಜಯನಗರದಲ್ಲಿ ಇದೆ ಅಂತಕ್ಕಂಥದ್ದು. ಸೊ ಒಂದು ಪರಿಚಯವನ್ನು ನಾನು ಏನ್ ಮಾಡಿದ್ದೀನಿ, ಬರ್ದಿದ್ದೀನಿ. ಅದೇ ತರನಾಗಿ ನೀವು ನಿಮ್ಮ ಸಹೋದರ ಸಹೋದರಿ ತಂದೆ ತಾಯಿಯವರ ಬಗ್ಗೆ ಕನಿಷ್ಠ ಒಂದು 5 ವಾಕ್ಯಗಳನ್ನು ಬರೆದ್ರು ಕೂಡ ಅದೇನಾಗ್ತದಪ್ಪ ಅಂದ್ರೆ ಪರಿಚಯ, ಇಂಟ್ರೊಡಕ್ಷನ್ ಆಗ್ತದ. ಎಸ್. ಅಭ್ಯಾಸ 3.10
अपने पिताजी के बारे में 5 ವಾಕ್ಯ ಲಿಖಿ ಅಂತ ಕೇಳಿದ್ದಾರೆ. ನಿಮ್ಮ ತಂದೆ ಬಗ್ಗೆ ತಾವೇನ್ ಮಾಡಬೇಕು 5 ವಾಕ್ಯಗಳನ್ನ ಬರಿಬೇಕಿತ್ತು. ಸೊ ತಂದೆ ಯಾರು, ತಂದೆಯವರು ಏನ್ ಕೆಲಸ ಮಾಡ್ತಾರೆ, ನಿಮ್ಮ ಮತ್ತು ತಂದೆಯವರು ಒಂದು ಪ್ರೀತಿ ಮಮತೆಯನ್ನ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು. ಇಲ್ಲಿ ಒಂದು ತಗೊಂಡಿದ್ದೀವಿ. ಮೇರೆ ಪಿತಾಜಿ ಕಾ ನಾಮ್ ಮನೋಜ್ ಹೇ. ಸೊ ನನ್ನ ತಂದೆಯವರ ಹೆಸರು ಮನೋಜ್. वे ಡಾಕ್ಟರ್ ಹೇ, ಅವರು ವೈದ್ಯರಾಗಿದ್ದಾರೆ. वे ರೋಗಿयों की ಸೇವಾ करते हैं, ಅವರು ರೋಗಿಗಳ ಸೇವೆ ಮಾಡುತ್ತಾರೆ. मैं उनके लाडला पुत्र हूँ, ನಾನು ಅವರ ಪ್ರೀತಿಯ ಅಚ್ಚುಮೆಚ್ಚಿನ ಮಗನಾಗಿದ್ದೇನೆ. मैं भी उनके तरह ಡಾಕ್ಟರ್ बनना चाहता हूँ, ನಾನು ಅವರ ಹಾಗೆ ವೈದ್ಯನಾಗಬೇಕು ಅಂದುಕೊಂಡಿದ್ದೇನೆ ಅಂತ. ಸೊ ತಂದೆ ಬಗ್ಗೆನೇ 5 ವಾಕ್ಯಗಳನ್ನ ಬರಲಿಕ್ಕೆ ಹೇಳಿದ್ರು. ಇಲ್ಲಿ ನಾನು ಏನ್ ಮಾಡಿದ್ದೀನಿ 5 ವಾಕ್ಯಗಳನ್ನ ಬರೆದಿದ್ದೀನಿ. ಎಸ್ ಅಭ್ಯಾಸ 3.11 3.11 ರಲ್ಲಿ ಏನಿದೆ ಅಂತಂದ್ರೆ दिए गए हर एक चित्र के बारे में 5 ವಾಕ್ಯ ಲಿಖಿ. ಕೊಟ್ಟಿರ್ತಕ್ಕಂಥ ಪ್ರತಿ ಚಿತ್ರಕ್ಕೆ 5 ವಾಕ್ಯಗಳನ್ನ ತಮಗೆ ಬರೀಲಿಕ್ಕೆ ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಫಸ್ಟ್ ಚಿತ್ರ ನೋಡೋಣ. ಚಿತ್ರ ನೋಡಿ 5 ವಾಕ್ಯಗಳು ಹೀಗಿದ್ದಾವೆ. ಇಸ್ ಚಿತ್ರ ಮೇ ಮಾ ಅವ್ರ ಬಚ್ಚಾ ಹೈ. ಈ ಚಿತ್ರದಲ್ಲಿ ತಾಯಿ ಮತ್ತು ಮಗು ಏನಾಗಿದ್ದಾರಪ್ಪ ಅಂದ್ರೆ ಇದ್ದಾರೆ. ಮುಜೆ ಮೇರಿ ಮಾ ಸೆ ಬಹುತ್ ಪ್ರೇಮ್ ಹೇ, ನನಗೂ ಕೂಡ ನನ್ನ ತಾಯಿಯ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಮೇರಿ ಮಾ ಅಧ್ಯಾಪಿಕಾ ಹೇ, ನನ್ನ ತಾಯಿ ಶಿಕ್ಷಕಿಯಾಗಿದ್ದಾಳೆ. ಮೇರಿ ಮಾ ಹಿ ಮೇರಿ ಪಹಲಿ ಶಿಕ್ಷಿಕಾ ಹೇ, ನನ್ನ ತಾಯಿ ನನಗೆ ಮೊದಲ ಗುರು. ನೆಕ್ಸ್ಟ್ ಮೇರೆ ಹರ್ ಕಾಮ್ ಮೇ ಮೇರಿ ಮಾ ಮದದ್ ಕರ್ತಿ ಹೇ, ನನ್ನ ಪ್ರತಿ ಕೆಲಸದಲ್ಲಿನೂ ಕೂಡ ನನ್ನ ತಾಯಿ ನನಗೆ ಸಹಾಯವನ್ನ ಮಾಡ್ತಾಳೆ ಅಂತ 5 ವಾಕ್ಯಗಳಿತ್ತು. ಸೊ ಈ ತರ ತಾಯಿ ಮತ್ತು ಮಗುವಿನ ಒಂದು ಚಿತ್ರವನ್ನ ನೋಡಿ ನಿಮಗೆ ಅನಿಸಿರ್ತಕ್ಕಂಥ ಒಂದು ಅನಿಸಿಕೆಗಳನ್ನ ತಾವು 5 ವಾಕ್ಯಗಳಲ್ಲಿ ಬರಿಬೇಕಿತ್ತು. ಇನ್ನು ಎರಡನೇ ಚಿತ್ರದಲ್ಲಿ ನೋಡೋದಾದ್ರೆ ಚಿತ್ರ ನೋಡ್ತಾ ಇದ್ದೀರಿ. ಎಸ್ इस चित्र में पेड़ है, ಈ ಚಿತ್ರದಲ್ಲಿ ಮರ ಇದೆ. पेड़ पर्यावरण के लिए ಉಪಯೋಗಕಾರಿ है, ಈ ಮರ ಪರಿಸರಕ್ಕಾಗಿ ಬಹಳಷ್ಟು ಉಪಯೋಗಕಾರಿಯಾಗಿದೆ. पेड़ हमें फल फूल और छाया देती है, ಮರಗಳು ನಮಗೆ ಹಣ್ಣುಗಳು ಹೂಗಳು ಮತ್ತು ನೆರಳು ಕೊಡ್ತವೆ. पेड़ से हमें लकड़ियां और औषधि मिलती है, ಮರಗಳಿಂದ ನಮಗೆ ಕಟ್ಟಿಗೆ ಮತ್ತು ಔಷಧಿಗಳು ಸಹಿತ ಸಿಗ್ತವೆ. पेड़ हमारे जीवन के लिए महत्वपूर्ण है, इसलिए हमें उसे नहीं काटना चाहिए, ಮರಗಳು ನಮ್ಮ ಜೀವನಕ್ಕೆ ಬಹಳಷ್ಟು ಮಹತ್ವಪೂರ್ಣವಾಗಿರೋದ್ರಿಂದ ಅವುಗಳನ್ನ ಕತ್ತರಿಸಬಾರದು ಅಂತಕ್ಕಂಥದ್ದು 5 ವಾಕ್ಯಗಳನ್ನ ಸೊ ಪೇಡ್ ಬಗ್ಗೆ ಬರೆದಾಯ್ತು. ಕಡೆಗೆ ಚಿತ್ರ ಇತ್ತು. ಎಸ್ ಈ ಚಿತ್ರ ಇದೆ. ಸೊ ಚಿತ್ರ ನೋಡಿದ ನಂತರ ತಮ್ಗೆ ಏನ್ ಅನಿಸ್ತದೆ, ಯಹ ಬಾರಿಶ್ ಕಿ ತಸ್ವೀರ್ ಹೇ, ಇದು ಮಳೆಯ ಚಿತ್ರ ಇದೆ. ಆದ್ಮಿ ಛತ್ರಿ ಲೇಕರ್ ಬಾರಿಶ್ ಮೇ ಖಡಾ ಹೇ, ಈ ಚಿತ್ರದಲ್ಲಿ ಮನುಷ್ಯ ಏನ್ ಮಾಡಿದಾನಪ್ಪ ಅಂದ್ರೆ ಕೊಡೆಯನ್ನು ಹಿಡಿದುಕೊಂಡು ಮಳೆಯಲ್ಲಿ ನಿಂತಿದ್ದಾನೆ. ಜಲ್ ಹಿ ಹಮಾರ ಜೀವನ್ ಹೇ, ಸೊ ನೀರೇ ನಮ್ಮ ಒಂದು ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥದ್ದು, ಅದುವೇ ನಮಗೆ ಜೀವನ ಅಂತ ಹೇಳ್ಬೋದು. ಬಾರಿಶ್ ಹೋನೆ ಸೆ ಫಸಲ್ ಮಿಲ್ತಿ ಹೇ, ಮಳೆ ಆಗೋದ್ರಿಂದ ಬೆಳೆಗಳು ಸಿಗ್ತವೆ. ವ್ಯಕ್ತಿ ಕಿ ಜರೂರತೋं को ಕೃಷಿ ಬಿಜ್ಲಿ ಪೇಡ್ ಪೌಧೋं के लिए ವರ್ಷಾ ಜರೂರಿ ಹೇ, ಸೊ ವ್ಯಕ್ತಿಯ ಅವಶ್ಯಕತೆಗಳಿಗಾಗಿ ಕೃಷಿಗಾಗಿ ವಿದ್ಯುತ್ ಶಕ್ತಿಗಾಗಿ ಮರ ಗಿಡಗಳ ಬೆಳವಣಿಗೆಗಾಗಿ ಮಳೆ ಏನಪ್ಪಾ ಅಂದ್ರೆ ತುಂಬಾ ಉಪಯೋಗಕಾರಿಯಾಗಿದೆ, ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಸೊ 5 ಲೈನ್ಸ್ ಅನ್ನ ನಾನು ಏನ್ ಮಾಡಿದ್ದೀನಿ ಸೊ ಬಾರಿಶ್ ಬಗ್ಗೆ ಬರೆದಿದ್ದೀನಿ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ. ಎಸ್ ಕಲಿಕಾ ಹಾಳೆ 2 ಸೊ ಕಲಿಕಾ ಫಲ 3. ಸೊ ಕಲಿಕಾ ಫಲ 3ರಲ್ಲಿ ಬರ್ತಕ್ಕಂಥ ಚಟುವಟಿಕೆ 2ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನ ಸೊ ತಮ್ಮ ಮುಂದೆ ಕೊಟ್ಟಾಯ್ತು. ಸೊ ಮತ್ತೆ ಸಿಗುವ ಕಲಿಕಾ ಹಾಳೆ ಅಂದ್ರೆ ಚಟುವಟಿಕೆ 3ರಲ್ಲಿ 9ನೇ ತರಗತಿಯ ಕಲಿಕಾ ಫಲ 3ರ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಇರಲಿ, ವಿಡಿಯೋವನ್ನ